ಭಾಗ್ಯಶಾಲಿಗಳ ಹಸ್ತಗಳನ್ನು ನೋಡುವಾಗ ಇಂತಹ ಕೆಲವು ಚಿಹ್ನೆಗಳನ್ನ ನಾವು ನೋಡಬಹುದು. ಅಂತಹ ಚಿಹ್ನೆಗಳು ಯಾವುದು, ಅದು ಹೇಗಿರುತ್ತದೆ ಎಂಬ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಅಂದರೆ ಇವತ್ತು ನಾನು ಹೇಳುವಂತಹ ಈ ಚಿಹ್ನೆಗಳು ಕೆಲವನ್ನ ಇದಕ್ಕಿಂತ ಮೊದಲು ನಾವು ಹೇಳಿದ್ದೇವೆ. ಆದರೆ ಇವತ್ತು ನಾನು ಮುಖ್ಯವಾಗಿ ಈ 12 ಚಿಹ್ನೆಗಳು ಇದ್ದವರು ಅದೃಷ್ಟವಂತರು, ಭಾಗ್ಯಶಾಲಿಗಳು, ಅವರ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತದೆ. ಈ ಕಷ್ಟ ಇದ್ದರೂ ಕಷ್ಟಗಳು ನಿವಾರಣೆಯಾಗಿ ಅವರು ಸುಖವಾದ ಜೀವನವನ್ನ ನಡೆಸುತ್ತಾರೆ ಎಂಬುದಕ್ಕೆ ಸೂಚನೆಗಳಾಗಿರುತ್ತವೆ ಇವೆಲ್ಲವೂ. ಅಂದರೆ ಈ 12 ಚಿಹ್ನೆಗಳ ಬಗ್ಗೆ 12 ಚಿಹ್ನೆಗಳು ಯಾವುದು ಅಂತ ನಾವು ನೋಡೋಣ. ಹಾಗೆಯೇ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವರು, ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವರಂತಹ ಗುಣವಿಶೇಷಗಳೇನು, ಹಾಗೆ ಆ ನಕ್ಷತ್ರದಲ್ಲಿರುವಂತಹ ಗುಣಗಳು ಯಾವ ರೀತಿ ಅವರ ಮೇಲೆ ಪರಿಣಾಮ ಬೀರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಭಾಗ್ಯಶಾಲಿ ಜನರ ಹಸ್ತದಲ್ಲಿ ಕಂಡುಬರುವ 12 ಚಿಹ್ನೆಗಳು ಯಾವವೆಂದು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಯಾಕಂದ್ರೆ ಇದರಲ್ಲಿ ಬರುವಂತಹ ಎಲ್ಲ ಚಿಹ್ನೆಗಳು ಸಹ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು. ಆಗ ಮಾತ್ರ ಆ ವ್ಯಕ್ತಿಯಲ್ಲಿ ಯಾವ ಯಾವ ಗುಣಗಳಿದೆ, ಏನೇನು ಅದೃಷ್ಟಗಳಿದೆ ಎಂಬುದು ತಿಳಿಯಲು ಸಾಧ್ಯ. ಅಂತಹ ಕೆಲವು ಅದೃಷ್ಟದ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದು ಪರ್ವಗಳ ಮೇಲೆ ಆಗಿರ್ಬೋದು, ರೇಖೆಗಳ ಮೇಲೆ ಆಗಿರ್ಬೋದು, ರೇಖೆಗಳ ಕೊನೆಯಲ್ಲಿರಬಹುದು, ಯಾವುದೇ ಆಗಲಿ ಇಂತಹ ಚಿಹ್ನೆಗಳು ಜೀವನದಲ್ಲಿ ಅಭಿವೃದ್ಧಿಯನ್ನು ತರುತ್ತದೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಂಡೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಸರಿಯಾಗಿ ಅದರ ತಿಳುವಳಿಕೆ ಬರುವುದು, ಅದನ್ನು ತಿಳಿಯಲು ಸಾಧ್ಯವಾಗುವುದು. ಆದ್ದರಿಂದ ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಯಾರಿಗಾಗಿದ್ದರೆ ಅವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಅಥವಾ ಎಸ್ ಅಂತ ಅಥವಾ ನನಗೆ ಭವಿಷ್ಯ ತಿಳಿಯಬೇಕೆಂಬ ವಾಟ್ಸಪ್ ಮೆಸೇಜ್ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನ ಹುಟ್ಟಿದಾಗಿನ ಕೊನೆಯವರೆಗೆ ಏನೇನು ನಡೆಯುತ್ತೆ, ಬರುವ ಕಷ್ಟ ಸಮಸ್ಯೆಗಳನ್ನು ಬಗೆಹರಿಸುವುದು ಹೇಗೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸಿಕೊಳ್ಳಲಾಗುವುದು. ಈಗ ನೋಡಿ, ನಾವು ಮೊದಲನೇದಾಗಿ ಹೇಳಿದಂಗೆ ಬುಧ ಪರ್ವವನ್ನ ನೋಡೋಣ. ಇದು ಬುಧ ಪರ್ವ ನಿಮ್ಗೆ ಗೊತ್ತಿದೆ. ಈ ಬುಧ ಪರ್ವದಲ್ಲಿ ಈ ರೀತಿಯ ರೇಖೆಗಳಿದ್ದಾಗ 1, 2, 3, 4 ಹೀಗೆ ರೇಖೆಗಳಿದ್ದಾಗ ಆ ವ್ಯಕ್ತಿ ಅವರ ಲಕ್ಕಿ ಪರ್ಸನಲ್ ಅಂದರೆ ಹೇಳ್ಬೋದು. ಅಂದರೆ ಇವರಲ್ಲಿ ಮಲ್ಟಿ ಟ್ಯಾಲೆಂಟ್ ಇರುತ್ತದೆ. ಅಂದರೆ ಹಲವು ವಿಚಾರಗಳ ಬಗ್ಗೆ ಇವರು ತಿಳಿದುಕೊಂಡಿರುತ್ತಾರೆ. ಅವರ ಈ ತಿಳುವಳಿಕೆಯಿಂದ ಅವರು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಅದರಲ್ಲೂ ಹೆಚ್ಚಾಗಿ ವ್ಯಾಪಾರ ವ್ಯವಹಾರದಿಂದ ಅವರು ಹೆಚ್ಚಿನ ಹಣವನ್ನು ಗಳಿಸುವಂತಹ ಸಾಧ್ಯತೆ ಇದೆ ಎಂಬುದಕ್ಕೆ ಈ ರೀತಿಯ ಚಿಹ್ನೆಗಳಿದ್ದಾಗ ನಾವು ತಿಳಿಯಬಹುದು. ಹಾಗೆಯೇ ಈಗ ನೋಡಿ, ಇದು ನಮ್ಮ ಲೈಫ್ ಲೈನ್ ಕೊನೆಯಲ್ಲಿ ಹೀಗೆ ಇಂತಹ ಚಿಹ್ನೆ ಇದೆ. ಲೈಫ್ ಲೈನ್ ಕೊನೆಯಲ್ಲಿ ಈ ರೀತಿಯ ಚಿಹ್ನೆ ಇದ್ದರೆ ಅವರು, ಅದು ಸಹ ಕಂಕಣ ರೇಖೆ ಅಂತ ನಾವು ಹೇಳಿದೀನಿ, ಮಣಿಕಟ್ಟಿನ ರೇಖೆ ಅದ್ರ ಪಕ್ಕದಲ್ಲೇ ಇದ್ದರೆ, ಈ ಇಂತಹ ಚಿಹ್ನೆ ಇದ್ದರೆ, ಅದು ಈ ರೀತಿಯಲ್ಲಿ ಚಿಹ್ನೆ ಇದ್ದರೆ ಆರಂಭದಲ್ಲಿ, ಅವರ ಜೀವನದ ಆರಂಭದಲ್ಲಿ ಹಲವು ರೀತಿಯ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಆದರೆ ಕ್ರಮೇಣ ಅವರು ಸುಧಾರಿಸಿಕೊಂಡು ಜೀವನದಲ್ಲಿ ದೊಡ್ಡ ಅಭಿವೃದ್ಧಿಯನ್ನ ಅನುಭವಿಸುವಂತಹ ಸಾಧ್ಯತೆ ಇರುವ ಸೂಚನೆ ಇದಾಗಿದೆ. ಅಂದರೆ ಮೊದಲಿಗೆ ಬಹಳ ಕಷ್ಟವಿರಬಹುದು, ಆಮೇಲೆ ಅವರು ಜೀವನದಲ್ಲಿ ಯಶಸ್ಸನ್ನ ಸಾಧಿಸುತ್ತಾರೆ ಎಂಬುದರ ಸೂಚನೆ. ಇನ್ನು ಸೂರ್ಯರೇಖೆ ನಮ್ಗೆ ಗೊತ್ತಿದೆ. ಸೂರ್ಯರೇಖೆ ನೋಡಿ ಹೀಗೆ ಉದ್ದವಾಗಿದ್ದರೆ, ಸೂರ್ಯರೇಖೆ ಉದ್ದವಾಗಿದ್ದರೆ ಇವರಿಗೆ ಸಮಾಜದಲ್ಲಿ ಗೌರವ,
ಉನ್ನತ ಹುದ್ದೆಗಳು ಹಾಗೂ ಕೈಗಾರಿಕೋದ್ಯಮಿ ಆಗುವಂತಹ ಅದೃಷ್ಟ ಇವರಲ್ಲಿ ಕಂಡುಬರುತ್ತದೆ. ಸರ್ಕಾರಿ ಉದ್ಯೋಗ ಆಗಿರಬಹುದು ಅಥವಾ ಉನ್ನತವಾದ ಯಾವುದೋ ಉದ್ಯೋಗ ಇರಬಹುದು ಅಥವಾ ಕೈಗಾರಿಕೋದ್ಯಮಿಯಾಗಿ ಹೆಸರು ಮಾಡುವಂತಹ, ಹಣವನ್ನು ಸಂಪಾದನೆ ಮಾಡುವಂತಹ, ಜೀವನದಲ್ಲಿ ಯಶಸ್ಸಾಗುವಂತಹ ಕೆಲವು ಸೂಚನೆ ಇದಾಗಿದೆ ಎಂಬುದನ್ನು ನಾವು ತಿಳಿಯಬಹುದು. ಈಗ ಜ್ಞಾನರೇಖೆ, ಇದು ಜ್ಞಾನರೇಖೆ ನಿಮಗೆ ಗೊತ್ತಿದೆ. ಇದು ಜ್ಞಾನರೇಖೆ ಕೊನೆ ಹೀಗಿದ್ದರೆ, ಅಂದರೆ ಈ ರೀತಿ ಎರಡು ಕವಲಾಗಿ ತಿರುಗಿದ್ದರೆ, ಜ್ಞಾನರೇಖೆ ಈ ರೀತಿ ಕವಲಾಗಿದ್ದರೆ ಅದರ ಕೊನೆಯಲ್ಲಿ ಇದು ಶುಭಚಿಹ್ನೆ. ಇವರು ತಮ್ಮ ಮಾನಸಿಕವಾದಂತಹ ಆತ್ಮಸ್ಥೈರ್ಯದಿಂದ ಎಂತಹ ಕಷ್ಟ ನಷ್ಟ ಬಂದರೂ ಸಹ ಎದುರಿಸಿ ಜೀವನದಲ್ಲಿ ಅಭಿವೃದ್ಧಿ ಹೊಂದುವಂತಹ ಸೂಚನೆ ಇದಾಗಿದೆ. ಯಾವುದು ಜ್ಞಾನರೇಖೆಯಲ್ಲಿ ಈ ರೀತಿ ಕೊನೆಯಲ್ಲಿ ಈಗ ಎರಡಾಗಿ ಇದ್ದರೆ, ಕೊನೆಯಲ್ಲಿ ಎರಡಾಗಿ ಸೀಳಿದ್ದರೆ ಅವರು ಜೀವನದಲ್ಲಿ ಅವರು ತಮ್ಮ ಎಂತಹ ಕಷ್ಟದಲ್ಲೂ ಅವರು ಧೈರ್ಯವಾಗಿ ಮುನ್ನುಗ್ಗಿ ಹೋಗಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುತ್ತಾರೆ. ಅವರ ಜೀವನ ಅಭಿವೃದ್ಧಿ ಆಗುತ್ತದೆ. ಇನ್ನು ಹೃದಯ ರೇಖೆ, ನಿಮಗೆ ಹೃದಯ ರೇಖೆ ಗೊತ್ತಿದ್ದು ರೇಖೆ ಇದು ಇಲ್ಲಿ ಬಂದು, ಅಂದರೆ ಇದು ಯಾವುದೋ ಈ ಗುರುಪರ್ವದಲ್ಲಿ ಬಂದು ಹೀಗೆ ಕವಲೊಡೆದಿದ್ದರೆ, ಗುರುಪರ್ವದಲ್ಲಿ ಈ ರೀತಿಯ ಎರಡಾಗಿದ್ದರೆ ಇವರು ನಿಸ್ವಾರ್ಥ ಸೇವೆ, ಯಾವುದೇ ಕೆಲಸ ಮಾಡಿದರೂ ನಿಸ್ವಾರ್ಥವಾಗಿ ಸೇವೆ ಮಾಡಿ ಜನರ ಮಧ್ಯೆ ಉತ್ತಮ ವ್ಯಕ್ತಿ ಎಂಬ ಹೆಸರನ್ನು ಗಳಿಸುತ್ತಾರೆ. ಅವರಿಗೆ ಎಲ್ಲಾ ರೀತಿಯ ಗೌರವವೂ ದೊರೆಯುತ್ತದೆ, ಹಾಗೆಯೇ ಜೀವನಾಭಿವೃದ್ಧಿಯೂ ಆಗುತ್ತದೆ ಎಂಬುದರ ಸೂಚನೆ. ಯಾವುದು? ಈ ಹೃದಯ ರೇಖೆ ಗುರುಪರ್ವದಲ್ಲಿ ಎರಡಾಗಿದ್ದರೆ. ಇನ್ನು ನಿಮ್ಗೆ ಗೊತ್ತು, ರಾಹು ಪರ್ವದಲ್ಲಿ ಕಂಕಣದಿಂದ ನೋಡಿ, ಈಗ ಕಂಕಣದಿಂದ ಬಂದ ರೇಖೆ ಇದು ರಾಹು ಪರ್ವ. ಇಲ್ಲಿಗೆ ರಾಹು ಪರ್ವದಲ್ಲಿ ದಾಟಿದ್ದರೆ, ಅಂದರೆ ಇದನ್ನ ದಾಟಿ ಮುಂದೆ ಹೋಗ್ಬೇಕು. ಇದು ದಾಟಿ ಹೀಗೆ ಮುಂದೆ ಹೋಗಿದ್ದರೆ ಅವರು ರಾಹು ಪರ್ವದಲ್ಲಿ ದಾಟಿ ಮುಂದೆ ಹೋಗಿದ್ದರೆ ಅವರಿಗೆ ಉತ್ತಮವಾದಂತ ಹಣಕಾಸಿನ ಸ್ಥಿತಿ ಹಾಗೂ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಮೂಡುವುದರಿಂದ ಅವರು ಜೀವನದಲ್ಲಿ ಯಶಸ್ವಿಯಾಗಿ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುವಂತಹ ಸೂಚನೆ ಇದಾಗಿದೆ ಎಂಬುದು ಈ ರೀತಿಯ ರೇಖೆ. ಅಂದರೆ ಕಂಕಣದಿಂದ ಬಂದಂತ ಭಾಗ್ಯರೇಖೆ ಇಲ್ಲಿ ಈ ರಾಹು ಪರ್ವದಲ್ಲಿ ದಾಟಿ ಮುಂದೆ ಆಯ್ತಲ್ಲ. ಇನ್ನು ಕೆಲವರಲ್ಲಿ ಕೆಲವರಲ್ಲಿ ಕಂಡು ಬರುತ್ತದೆ ಭಾಗ್ಯರೇಖೆ ಇದು ಸಾಮಾನ್ಯವಾಗಿ ಇಲ್ಲಿಂದ ಬರುತ್ತೆ. ಇದು ಭಾಗ್ಯರೇಖೆಯಿಂದ ಹೀಗೆ ಇದನ್ನ ಬುಧ ರೇಖೆ ಅಂತೀವಿ. ಈ ರೀತಿ ರೇಖೆ ಬಂದಿದ್ದರೆ ಇದು ಬರಲು ಬಹಳ ಅಪರೂಪ. ಅವರು 100ರಲ್ಲಿ ಒಬ್ಬರಿಗೆ ಮಾತ್ರ ಇಂತಹ ರೇಖೆಗಳು ಬರುವುದು, ಅಲ್ಲದೆ ಎಲ್ಲರೂ ಈ ಕಡೆಯಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ. ಆದರೆ ಭಾಗ್ಯರೇಖೆಯಿಂದ ಹುಟ್ಟುವಂತಹ ಬುಧ ರೇಖೆ ಅವರ ಜೀವನದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ತಂದುಕೊಡುತ್ತದೆ. ಅಂದರೆ ಇವರು ವ್ಯಾಪಾರ ವ್ಯವಹಾರದಿಂದಾಗಿ ಹೆಚ್ಚಿನ ಸಂಪಾದನೆ ಮಾಡಿ ಹೆಚ್ಚಿನ ಹಣವನ್ನು ಗಳಿಸಿ ಅವರು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ ಎಂಬುದಕ್ಕೆ ಸೂಚನೆ ಇದಾಗಿದೆ. ಹೃದಯ ರೇಖೆ ಮತ್ತು ಜ್ಞಾನರೇಖೆ ಚೆನ್ನಾಗಿದ್ದರೆ, ಇದು ಹೃದಯ ರೇಖೆ, ಇದು ಜ್ಞಾನರೇಖೆ, ಇದು ಚೆನ್ನಾಗಿದ್ದರೆ ಅದರ ಮೇಲೆ ಇದನ್ನ ಮೊದಲು ಹೇಳಿದ್ದೇನೆ, ಈ ರೀತಿ ನೋಡಿ ತ್ರಿಕೋಣ ಚಿಹ್ನೆ. ಹೃದಯ ರೇಖೆ ಮತ್ತು ಜ್ಞಾನ ರೇಖೆ ಉತ್ತಮವಾಗಿದ್ದು ಅದರ ಮೇಲೆ ತ್ರಿಕೋಣಾಕೃತಿಯ ಚಿಹ್ನೆಯೂ ಇದ್ದರೆ ಇವರು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನ ವಹಿಸಿ ಅವರು ಜೀವನದಲ್ಲಿ ಹಲವು ರೀತಿಯ ವ್ಯಾಪಾರ ವ್ಯವಹಾರಗಳು ಅಥವಾ ಬೇರೆ ರೀತಿಯ ಸಮಾಜ ಸೇವೆಯಿಂದಲೂ ಅವರು ಜೀವನದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುತ್ತಾರೆ ಎಂಬ ಸೂಚನೆ ಇದಾಗಿದೆ. ಇದ್ದರೆ ಆಧ್ಯಾತ್ಮಿಕ. ಸೂರ್ಯ ಬೆರಳಿನ ಎರಡನೆಯ ಗಿಣ್ಣಿಗಿಂತ ನೋಡಿ, ಈಗ ಇದು ಎರಡನೇ ಗಿಣ್ಣು, ಇದು ಒಂದನೇ ಗಿಣ್ಣು, ಎರಡನೇ ಗಿಣ್ಣು, ಇಲ್ಲಿಂದ ಇದು ಉದ್ದವಾಗಿದ್ದರೆ, ಯಾವುದು ಕಿರಿಬೆರಳು ಅಥವಾ ಬುಧಬೆರಳು ಉದ್ದವಾಗಿದ್ದರೂ ಸಹ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ ಎಂಬ ಸೂಚನೆ ಇದಾಗಿದೆ. ಇನ್ನು ನಾವು ನಿಮ್ಮಲ್ಲಿ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ ಎಂ ರೇಖೆ ಬಗ್ಗೆ. ಎಂ ಹೆಂಗೆ ಆಗುತ್ತೆ ಅದರ ಬಗ್ಗೆ ಹೇಳಿದ್ದೆ. ಅದು ಸಹ ಎಂ ಚಿಹ್ನೆ
ಇದೇನು ಗೊತ್ತಿರಲ್ಲ, ಎಂ ಚಿಹ್ನೆ, ಈ ಎಂ ಚಿಹ್ನೆ, ಮತ್ತೆ ಇನ್ನು ಮಣಿ ಟ್ರಯಾಂಗಲ್, ಇದು ಮಣಿ ಟ್ರಯಾಂಗಲ್, ಹೀಗೆ ಹಲವು, ಇದು ಎಲ್ಲವೂ ಸಹ ಉತ್ತಮವಾದಂತಹ ಜೀವನದಲ್ಲಿ ಅಭಿವೃದ್ಧಿಯಾಗುವಂತಹ ಚಿಹ್ನೆಗಳಾಗಿದೆ ಎಂಬುದನ್ನ ತಿಳಿಸುತ್ತೇವೆ. ಈ ಹನ್ನೆರಡು ಚಿಹ್ನೆಗಳು ಜೀವನದಲ್ಲಿ ಅದೃಷ್ಟವಂತರ ಹಸ್ತದಲ್ಲಿ ಕಂಡುಬರುತ್ತದೆ. ಹೀಗೆ ಹಸ್ತದಲ್ಲಿ ಕಂಡುಬರುವಂತಹ ಹಲವು ವಿಷಯಗಳನ್ನು ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ. ಎಲ್ಲಾ ವಿಡಿಯೋಗಳನ್ನು ನೋಡಿದಾಗಲೇ ನಿಮಗೆ ಹಸ್ತರೇಖೆಯನ್ನು ನೋಡಿ ಹೇಗೆ ನಮ್ಮ ಭವಿಷ್ಯವನ್ನು ತಿಳಿಯಬಹುದು ಎಂಬುದು ಅರ್ಥವಾಗುವುದು. ಆದ್ದರಿಂದ ಎಲ್ಲಾ ರೇಖೆಗಳ ಬಗ್ಗೆಯೂ ಎಲ್ಲಾ ಚಿಹ್ನೆಗಳ ಬಗ್ಗೆಯೂ ತಿಳಿಯಬೇಕಾದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಬರುವಂತಹ ಇಂತಹ ವಿಡಿಯೋಗಳನ್ನು ನೀವು ನಿರಂತರವಾಗಿ ನೋಡ್ತಾ ಇರಬೇಕು. ಈಗ ನಾವು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಹಲವು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಇವತ್ತಿನ ವಿಚಾರ ಇಷ್ಟು. ನಾವು ಯಾವಾಗಲೂ ನಕ್ಷತ್ರದ ಬಗ್ಗೆ ಹೇಳ್ತಾ ಬಂದಿದ್ದೇವೆ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ ನಕ್ಷತ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಘ, ಉಬ್ಬ, ಉತ್ತರ, ಹಸ್ತ, ಚಿತ್ರ, ಸ್ವಾತಿ, ವಿಶಾಖ ನಕ್ಷತ್ರಗಳವರೆಗೆ ನಾವು ತಿಳಿದುಕೊಂಡಿದ್ದೇವೆ. ಅಂದರೆ ಆ ನಕ್ಷತ್ರಗಳಲ್ಲಿ ಹುಟ್ಟಿದವರ ಗುಣಗಳೇನು, ಕಾರಣಗಳೇನು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಇಂದು ನಾವು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವರ ಜೀವನದಲ್ಲಿ ಯಾವ ರೀತಿ ನಡೆಯುತ್ತದೆ, ಏನೇನಾಗುತ್ತದೆ, ಅಂತಹ ಸಾಧ್ಯತೆ ಇದೆ, ಅವರ ಜೀವನ ಯಾವ ರೀತಿ ಇರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವಂತವಾಗಿ ಯೋಚಿಸಿ ಸ್ವಂತವಾದ ನಿರ್ಧಾರಗಳಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ. ಅವರು ಯಾವುದೇ ಬೇರೆಯವರ ಸಲಹೆ ಸೂಚನೆಯನ್ನ ಅಷ್ಟಾಗಿ ತೆಗೆದುಕೊಳ್ಳುವುದಿಲ್ಲ. ತಮ್ಮ ಮನಸ್ಸಿಗೆ ಯಾವ ರೀತಿ ಅನಿಸುತ್ತದೆಯೋ ಆ ರೀತಿಯಲ್ಲಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದು, ಅದೇ ಅವರಿಗೆ ಇಷ್ಟ ಇದ್ದಾರೆ. ಅಂದರೆ ತನ್ನಿಷ್ಟದಂತೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದರಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಕಾಣಿಸುತ್ತದೆ. ತಾವು ತೆಗೆದುಕೊಂಡ ನಿರ್ಧಾರವನ್ನು ಯಾರು ಹೇಳಿದರೂ ಬದಲಾಯಿಸುವರಲ್ಲ. ಅಂದರೆ ಇವರಿಗೆ ಯಾರು ಯಾವ ಕೆಲಸವನ್ನು ಹೇಳಿದರು ಅದು ಹಾಗಲ್ಲ ಹೀಗಂದ್ರು ಅವರ ನಿರ್ಧಾರದಂತೆ ಅವರು ಮಾಡುತ್ತಾರೆ ಹೊರತು ಬೇರೆಯವರು ಏನೇ ಹೇಳಿದರು ಅದನ್ನ ಬದಲಾಯಿಸುವಂತಹ ಒಂದು ಗುಣ ಅವರಲ್ಲಿ ಇಲ್ಲ ಎಂದೇ ಹೇಳಬಹುದು. ಎಂತಹ ಸ್ಥಿತಿಯಲ್ಲೂ ಇವರು ಸೋಲುವರಲ್ಲ. ಯಾವುದೇ ಸ್ಥಿತಿ ಬಂದರೂ ಅವರು ಸೋಲುವರಲ್ಲ. ಇವರಿಗೆ ದೇವರಲ್ಲಿ ಹೆಚ್ಚಿನ ಭಕ್ತಿ ಕಂಡುಬರುತ್ತದೆ. ಇವರು ದೇವರ ಭಕ್ತರಾಗಿ ತಮಗೆ ಅನ್ಯಾಯ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳುವಂತ ಉತ್ಸಾಹ ತೋರುವರಲ್ಲ. ಆದರೂ ಅನ್ಯಾಯ ಮಾಡಿದವರ ಮೇಲಿನ ಕೋಪವನ್ನು ಇವರು ಮರೆಯಲಾರರು. ಹೀಗೆ ಅವರು ಬೇರೆಯವರಿಗೆ ನೆರವು ನೀಡುವುದರಲ್ಲಿ ಹೆಚ್ಚಿನ ಉತ್ಸಾಹದಿಂದ ಮುನ್ನುಗ್ಗಿ ಹೋಗುತ್ತಾರೆ. ಅವರಿಗೆ ಬೇರೆಯವರಿಗೆ ಸಹಾಯ ಮಾಡಿ ತಾನು ಅವರಿಂದ ಒಳ್ಳೆಯ ಮಾತು ಕೇಳಬೇಕೆಂಬ ಆಸೆಯಿಂದ ಕೆಲಸ ಮಾಡುತ್ತಾರೆ. ಆದರೆ ಅವರು ಈ ರೀತಿ ಸಹಾಯ ಮಾಡಿದ ಕೆಲವೊಮ್ಮೆ ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಂಡು ಅದರಿಂದ ಹೊರಬರಲು ಕಷ್ಟಪಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಒಟ್ಟಾರೆ ಅನುರಾಧ ನಕ್ಷತ್ರದವರು ಅವರು ಸ್ವಂತವಾಗಿ ಯೋಚಿಸಿ ತಮ್ಮ ಸ್ವಂತ ಇಷ್ಟದಂತೆ ಕೆಲಸ ಮಾಡುತ್ತಾರೆ. ದೇವರಲ್ಲಿ ಭಕ್ತಿ ಇದೆ, ಹಾಗೆಯೇ ಪರರಿಗೆ ಸಹಾಯ ಮಾಡಿ ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಂಬುದು ಈ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವರ ಕೆಲವು ವಿಚಾರಗಳು. ನಕ್ಷತ್ರ ಅಥವಾ ರಾಶಿ ನೋಡಿ ಯಾವುದೇ ವ್ಯಕ್ತಿಯ ಜಾತಕ ನೋಡಿ ಭವಿಷ್ಯ ತಿಳಿಯಲು ಅವರು ಹುಟ್ಟಿದ ಸಮಯ ಸರಿಯಾಗಿ ತಿಳಿದಿರಬೇಕು, ನಿಖರವಾದ ಸಮಯ ತಿಳಿದಿರಬೇಕು. ಹಾಗೆಯೇ ಅವರ ಜನ್ಮ ದಿನಾಂಕವೂ ಸರಿಯಾಗಿರಬೇಕು, ಅವರು ಹುಟ್ಟಿದ ಊರಿನ ಬಗ್ಗೆಯೂ ತಿಳಿದಿರಬೇಕು. ಹಾಗಿದ್ದಾಗ ಮಾತ್ರ ಅಂಥವರ ಭವಿಷ್ಯವನ್ನ ಜಾತಕ ನೋಡಿ ಹೇಳಲು ಸಾಧ್ಯ.
ಇಲ್ಲದೇ ಇದ್ದರೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಮೂಲಕ ಭವಿಷ್ಯ ಹೇಳುವುದೇ ಸೂಕ್ತ. ಯಾಕಂದರೆ ಇದಕ್ಕೆ ಅಂತಹ ಕಟ್ಟುಪಾಡುಗಳಿಲ್ಲ. ಹಸ್ತದಲ್ಲಿರುವಂತಹ ಭಾಷೆ, ಹಸ್ತದಲ್ಲಿ ಬರೆದಿರುವಂತಹ ರೇಖೆಗಳು ಮತ್ತು ಚಿಹ್ನೆಗಳೇ ಅದರ ಭಾಷೆ, ಕಾಗುಣಿತ ಎಂಬುದನ್ನು ತಿಳಿದು ಅದನ್ನು ಓದಲು ಕಲಿತುಕೊಂಡಾಗ ಅವರ ಭವಿಷ್ಯವನ್ನು ನಿಖರವಾಗಿ ಹೇಳಲು ಸಾಧ್ಯವಾಗುತ್ತದೆ. ಅಂದರೆ ಹಸ್ತದ ಭಾಷೆಯನ್ನು ಕಲಿತವರಿಂದ ಮಾತ್ರ ಅವರ ಭವಿಷ್ಯವನ್ನ ತಿಳಿದುಕೊಳ್ಳಲು ಸಾಧ್ಯ. ಅದೆಲ್ಲವೂ ಅವರವರ ಇಷ್ಟಕ್ಕೆ ಬಿಟ್ಟಿದ್ದು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗ ಮಾತ್ರ ಸರಿಯಾಗಿ ಅರ್ಥವಾಗುವುದು. ಇಲ್ಲದಿದ್ದರೆ ಅನುಮಾನಗಳು ಮತ್ತೆ ಮತ್ತೆ ಕಾಡುತ್ತಿರುತ್ತೆ. ಅದರಿಂದ ಪೂರ್ತಿ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆನ್ನುವಂತಹ ಜನರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಆಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಸಿಕೊಡಲಾಗುವುದು. ಹಾಗೆಯೇ ಜೀವನದಲ್ಲಿ ಎದುರಾಗುವ ಕಷ್ಟ ನಷ್ಟಗಳನ್ನು ಪರಿಹರಿಸುವ ವಿಧಾನವನ್ನು ತಿಳಿಸಿಕೊಡುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.